ಕಾರ್ಯಕರ್ತರೇ ಅವುಗಳೇ ಮತ್ತು ಕರ್ನಾಟಕದ ಹೋರಾಟದ ಯುವಶಕ್ತಿ ನೀವೆಲ್ಲರೂ ನನ್ನ ಕ್ರಾಂತಿಕಾರಿ ಕೂಗಲು ಹಾಗೂ ಮಾಡಿ. ನಿಮಗೆ ತಿಳಿದಂತೆ ಸ್ವಾಮಿ ವಿವೇಕಾನಂದ ಜಯಂತಿ. ಸ್ವಾಮಿ ವಿವೇಕಾನಂದ ಹೇಳಿದರು, ದುರ್ಬಲತೆಯೇ ಪಾಪ. ಆದರೆ ನಾವು ಇಂದು ಕೇಳ್ತಾ ಇದ್ವಿ, ಡ್ರಗ್ಸ್ಗೆ ಯುವ ಜನರನ್ನು ತಳ್ಳುವ ವ್ಯವಸ್ಥೆ ಪಾಪ ಅಲ್ಲವೇ? ಡ್ರಗ್ಸ್ ಮಾಫಿಯಾ ರಕ್ಷಣೆಗೆ ನೀಡುವವರು ಅಪರಾಧಿಗಳಲ್ಲವೇ? ಯುವಕರ ಬದುಕನ್ನು ಮಾರಾಟ ಮಾಡುವವರು ದೇಶವಲ್ಲವೇ? ಇದು ಕೇವಲ ಡ್ರಗ್ಸ್ ಸಮಸ್ಯೆ ಅಲ್ಲ, ಇದು ರಾಜಕೀಯ ಸಾಮಾಜಿಕ ಸಂಚು. ನಿಮಗೆ ಗೊತ್ತಿರೋ ಹಾಗೆ ಇದು ಕಳಕಳಿಯಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಹಾಗೂ ಇದು ಇಂದು ನಾವು ಸ್ವಾಮಿ ವಿವೇಕಾನಂದ ಜಯಂತಿಯಲ್ಲಿ ಬರೀ ಹಾರ ಹಾಕಬಾರ್ದು, ನಾವು ಹೋರಾಟ ಪ್ರತಿಜ್ಞೆ ಮಾಡಬೇಕಾಗಿದೆ. ಡ್ರಗ್ಸ್ ಮಾಡುವವರ ವಿರುದ್ಧ ಹೋರಾಟ ಮಾಡಬೇಕು, ಡ್ರಗ್ಸ್ಗೆ ಬೆಂಬಲಿಸುವ ರಾಜಕೀಯ ವಿರುದ್ಧ ಹೋರಾಟ ಮಾಡಬೇಕು. ಯುವಕರ ಬದುಕನ್ನು ರಕ್ಷಿಸುವ ಹೋರಾಟ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇಂದು ಇಡೀ ಕರ್ನಾಟಕದಿಂದ ಪ್ರತಿಯೊಂದು ಜಿಲ್ಲೆಯಿಂದ ಆಗಮಿಸಿದ್ದೀರಾ. ಯಾಕೆ ಆಗಮಿಸ್ತಾ ಇದ್ದೀರಾ? ಯುವ ಜನರ ಭವಿಷ್ಯವನ್ನು ಉಳಿಸಬೇಕು, ಯುವ ಜನರಿಗೋಸ್ಕರ ಒಂದು ಭವಿಷ್ಯವನ್ನು ಉಳಿಸೋಸ್ಕರ ಬಂದಿದ್ದೀರಾ. ಈ ಬಂದಿರುವುದಕ್ಕೆ ಒಂದು ಕೆಲಸ ಸಾರ್ಥಕ ಆಗಬೇಕು ಅಂದ್ರೆ ಜಾಗೃತಿ ಅಭಿಯಾನವನ್ನ ಕೈಗೊಳ್ಳಿ. ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ಮಾಫಿಯಾ ಹೋರಾಟ ಇದೆ, ದಯವಿಟ್ಟು ಜಾಗೃತಿ ಅಭಿಯಾನವನ್ನ ನಿಮ್ಮ ಕೈಲಾದಷ್ಟು ನಿಮ್ಮ ಜಿಲ್ಲೆಗಳಲ್ಲಿ 10 ಮಂದಿ 5 ಮಂದಿಯಿಂದ ಜಾಗೃತಿ ಅಭಿಯಾನವನ್ನ ಮಾಡಿ. ಹಾಗೂ ಜಿಲ್ಲಾಧಿಕಾರಿಗೆ ದಯವಿಟ್ಟು ಕೆಲಸ ಮಾಡ್ತಾರೋ ಬಿಡ್ತಾರೋ ನನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನ ಕೊಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಎಚ್ಚರಿಕೆ ಘೋಷಣೆ ಅಲ್ಲ. ಡ್ರಗ್ಸ್ ಕರ್ನಾಟಕ ಡ್ರಗ್ಸ್ तरकारी वाला पिలిచేది ఎట్లా అబ్బాయి అమ్మాయి